ಕೇಳಿಸ್ತದ್ರಿ ಈಗ? ಮತ್ ನಾವು ಮಿಸ್ಸಸ್ ಮೊಬೈಲ್ ಚಾಲು ಮಾಡಿಬಿಟ್ಟೆ ಈಗ. ಅದಕ್ಕೆ ಇವರು ಮನಸ್ಸಿಗೆ ಸಂಬಂಧಪಟ್ಟಂತೆ ಏನ್ ಮಾರ್ಗದರ್ಶನ ಮಾಡ್ಲಿಕ್ಕತ್ತಾರ ಅಂದ್ರ, ಮನಸ್ಸಿಂದ ಸ್ವಭಾವ ಏನದ ಅದು ಹರಿಯುವುದೇ ಅದರ ಸ್ವಭಾವ. ಈಗ ಇಳಿಜಾರಿಗೆ ಹೋಗಿ ನೀರ ಹರಿಲಾರ್ದೆ ಅದು ಹಂಗೆ ನಿಂತಂದ್ರೆ ಅದು ನೀರಂತ ಹೆಂಗ್ ಅನ್ಲಕ್ ಬರ್ತದ? ಅದು ನೀರಿನ ಸ್ವಭಾವ ಅದು. ಅದೇ ರೀತಿ ಈ ಮನಸ್ಸು ಹರಿಯುವುದು ಅದರ ಸ್ವಭಾವ. ಅದು ಹರಿದಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಮನಸ್ಸತ್ತು ಯಾಕಂತೀರಿ? ಹೆಂಗಂತೀರಿ ಅದಕ್ಕೆ ಮನಸ್ಸಂತ? ಹರಿದಾಡೋದ್ರ ಸಲುವಾಗಿ ಅದಕ್ಕೆ ಮನಸ್ಸಂತಾರೆ. ಅದು ನಿಶ್ಚಲ ಆಯ್ತಂದ್ರೆ ಬ್ರಹ್ಮ ಆಗ್ತದ. ಅದು ಸಚಲ ಇದ್ದುದಕ್ಕೆ ಅದು ಮನಸ್ಸು ಅನಿಸ್ಕೊತದ. ಅದಕ್ಕೆ ಸಚಲ ಇದ್ದುದಕ್ಕೆ ಏನಂತಾರೆ? ಸಂಕಲ್ಪ ವಿಕಲ್ಪ, ಸಂಕಲ್ಪ ವಿಕಲ್ಪ. ಬಲಗಾಲ ಎಡಗಾಲ ಇಟ್ಟು ಹೆಜ್ಜೆ ಹೆಜ್ಜೆ ಹಾಕ್ತಿರಲ್ಲ, ಚಲನ ಮಾಡ್ತಿರಲ್ಲ, ಅದೇ. ಅದಕ್ಕದು ಹರಿದಾಡಿದ್ರೆ ಇಳಿಜಾರಿಗೂ ನೀರು ಹರಿಲಿಲ್ಲ ಅಂತಂದ್ರೆ ಆ ನೀರಿನ ಸ್ವಭಾವ ಅಂತ ಅಲ್ಲ. ಅದು ನೀರಿನ ಸ್ವಭಾವ ಹೋಯ್ತು ಅಂದ್ರೆ ಅಲ್ಲಿ ನೀರು ಇರ್ಲಕ್ಕೆ ಹೆಂಗ್ ಸಾಧ್ಯ? ಅದಕ್ಕೆ ನೀರಂತ ಹೆಂಗಂತೀರಿ ನೀವು? ಅದರ ಸ್ವಭಾವ ಹರಿಯುವುದೇ ಅದರ ಸ್ವಭಾವ. ನೀರು ಎಂದು ಕರೆಸಿಕೊಳ್ಳಲು ಇಳಿಜಾರಿಗೆ ಅದು ಹರಿಲಿಲ್ಲ ಅಂತಂದ್ರೆ ಅದು ನೀರು ಅಂತೂ ಕರೆಸಿಕೊಳ್ಳಕ್ಕ ಅರ್ಹವಾಗಿರ್ತದೇನಂತ ಕೇಳ್ತಾರ ಅವ್ರು. ನೀರು ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಉಳಿತದೇನದು ಇಳಿಜಾರಿಗೆ ಹರಿಲಿಲ್ಲ ಅಂದ್ರೆ? ಮತ್ತೆ ಅದೇ ರೀತಿ ಮನಸ್ಸು ಚಂಚಲ ಆಗ್ಲಿಲ್ಲ ಅಂತಂದ್ರೆ ಅದು ಮನಸ್ಸು ಅಂತ ಕರೆಸಿಕೊಳ್ಳಕ ಅದಕ್ಕೆ ಅರ್ಹತೆ ಇರ್ಲಾರ್ದಂಗ ಆಗ್ತದೆ. ಮನಸ್ಸಿನ ಚಂಚಲತೆ ವಿರುದ್ಧ ನೀವು ಏನೇನೂ ಮಾಡ್ಲಕ್ ಹೋಗ್ಬೇಡ್ರಿ. ಯಾವ ರೀತಿ ನೀರು ಇಳುಕಲಿನಲ್ಲಿ ಹರಿಯದೇ ಇದ್ದರೆ ಅದರ ಸ್ವಭಾವ ಕಳೆದುಕೊಂಡು ಅದು ಏನಾಗ್ತದೆ? ನೀರು ಅಂತ ಕರೆಸಿಕೊಳ್ಳಲು ಹೇಗೆ ಅನರ್ಹವಾಗುತ್ತದೆಯೋ ಹಾಗೆಯೇ ಈ ಮನಸ್ಸು ಕೂಡ ಎಷ್ಟೂ ಚಂಚಲ ಆಗಲೇ ಕೂಡದೆಂದು ಹಠ ಮಾಡಲೇಬಾರದು. ಮನಸ್ಸನ್ನು ನಿಶ್ಚಲ ಮಾಡ್ಬೇಕನ್ನ ಹಠ ಮಾಡಬೇಡ್ರಿ. ಆ ಮನಸ್ಸಿನ ಚಲನೆಯಿಂದಲೇ ಈ ಎಲ್ಲ ವ್ಯವಹಾರಗಳು ನಡೆಯುತ್ತವೆ. ಈ ಜಗತ್ತಿನೊಳಗ ನಮ್ಮ ವ್ಯವಹಾರ ಮನಸ್ಸಿನ ಚಲನೆಯಿಂದಲೇ ನಡೆದವು. ಮನಸ್ಸಿನ ಚಲನೆಯಿಂದಲೇ ಇವೆಲ್ಲ ನಡೀತವೆ. ನಿನ್ನ ವಿಚಾರ ಸರಣಿಗೆ ವಿಚಾರ ಮಾಡಬೇಕಾದರೂ ಮನಸ್ಸೇ ಬೇಕಾಗುತ್ತದೆ ಅನ್ನುವುದನ್ನ ಮರೆಯಬಾರದು. ನಾವು ಏನು ವಿಚಾರ ಮಾಡ್ತೀವಿ ಆ ವಿಚಾರ ಮಾಡ್ಬೇಕಾದ್ರೂ ಆ ಮನಸ್ಸೇ ಬೇಕಲ್ಲ. ಮನಸ್ಸು ಬಿಟ್ಟು ಏನು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಅದ? ನಾವು ವಿಚಾರ ಮಾಡೋ ಸಮಯದಲ್ಲಿ ಅದು ನಮ್ಮ ಜೊತೆಗೆ ಸಹಕಾರ ಮಾಡ್ತದಲ್ಲ. ನಾವು ಏನೇ ಕೆಲಸ ಮಾಡುವಾಗ ಅದು ನಮ್ಮ ಜೊತೆಗೆ ಸಹಕಾರ ಮಾಡ್ತದಲ್ಲ. ನಾವು ಮಾಡುವ ಕೆಲಸ ನಮ್ಮ ಸಂಕಲ್ಪಗಳಲ್ಲಿ ಯಾವುದು ಸರಿಯಾದ ಒಂದು ಕ್ರಮ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಲಕತ್ತೀವಿ? ನಮ್ಮ ಒಂದು ಅಯೋಗ್ಯತನವನ್ನು ಆ ಮನಸ್ಸಿನ ಮೇಲೆ ಹಾಕ್ಲಕತ್ತೀವಿ ನಾವು. ಅದಕ್ಕೆ ವಿಚಾರ ಮಾಡಬೇಕಾದರೂ ಮನಸ್ಸೇ ಬೇಕಾಗುತ್ತದೆ ಅನ್ನುವುದನ್ನು ಮರೆಯಬಾರದು. ಅದು ಚಲನೆಯನ್ನ ಪೂರ್ಣ ಬಿಟ್ಟು ಬಿಟ್ಟರೆ, ಅದು ಮನಸ್ಸು ಚಲನೆ ಬಿಟ್ಟಿತು ಅಂದ್ರೆ ನೆಕ್ಸ್ಟ್ ಏನಾಗ್ಬಿಡ್ತದ್ರಿ? ಈಗ ರಾತ್ರಿ ಮನಸ್ಸು, ಈಗ ನಿಮ್ಮದು ಸ್ಥೂಲ ಶರೀರ ಹಾಸಿಗೆ ಮಲ್ಕೊಂಡು ಕೂಡ್ಲೆ ರಾತ್ರಿ ಮಲ್ಕೋತಿರಲ್ಲ, ಸ್ಥೂಲ ಶರೀರ ತನ್ನ ಚಲನವಲನಗಳನ್ನ ಬಿಟ್ಟು ಹಾಸಿಗೆಗೆ ಮಕ್ಕೊಂತಂದ್ರೆ ಅದು ಸ್ಥೂಲ ಶರೀರದ ನಿದ್ದೆ. ಮತ್ತೆ ಒಳಗಿನ ಮನಸ್ಸು ಚಾಲು ಇರ್ತದಲ್ಲ, ಆ ಮನಸ್ಸಿನ ಚಲನವಲನ ಇನ್ನ ಚಾಲು ಇರ್ತದ. ಅದ್ರ ಸಲುವಾಗಿ ಏನಾಗ್ತದ? ಸ್ಥೂಲ ಶರೀರ ನಿದ್ದೆ ಮಾಡ್ಲಕ್ಕತ್ತದ, ಮನಸ್ಸಿನ ಎಚ್ಚರದ. ಅದು ಯಾವ್ದ್ರಿ? ಸ್ವಪ್ನಾವಸ್ಥೆ. ಈಗ ಮನಸ್ಸಿನ ಚಲನೆ ನಿಲ್ಲಿಸಿಬಿಟ್ರಿ ಅಂತಂದ್ರೆ ಅದು ಏನಾಗ್ತದ? ಅದು ನಿದ್ದೆ ಎತ್ತದ. ಮತ್ತೇನಾಗ್ತದೆ? ನಿದ್ದೆ. ಅದು ಮನಸ್ಸಿನ ಚಲನೆ ನಿಲ್ಲಿಸಿಬಿಟ್ರಿ ಅಂದ್ರೆ ಅದು ನಿದ್ದೆ ಎತ್ತಿ ಬಿಡ್ತದೆ.
ಅದಕ್ಕೆ ಆ ಚಲನೆ ಪೂರ್ಣ ಬಿಟ್ಟು ಬಿಟ್ಟರೆ ಅದು ನಿದ್ದೆಯಾಗಿ ಬಿಡುತ್ತದೆ. ನೀವಾಗ ಆ ರೀತಿ ಮನಸ್ಸು ನಿಶ್ಚಲ ಮಾಡಿದ ಮೇಲೆ ಆ ನಿದ್ದೆಯಲ್ಲಿ ನೀನು ಏನು ವಿಚಾರ ಮಾಡಬಲ್ಲೆ? ಏನು ವಿಚಾರ ಮಾಡ್ತಪ್ಪ ನೀನು? ಮನಸ್ಸು ನಿಲ್ಲಿಸಿದ ಮೇಲೆ ಏನು ವಿಚಾರ ಮಾಡ್ತಪ್ಪ ನೀನು? ನಿನಗೇನು ಉಳಿತದ ಅಲ್ಲಿ? ಮನಸ್ಸು ನಿಲ್ಲಿಸಿದ ಮೇಲೆ ವಿಚಾರ ಮಾಡ್ಲಕ್ಕೆ ಏನು ಉಳಿತದ? ಮನಸ್ಸು ನಿಲ್ಲಿಸ್ಬೇಕತ್ತ, ಧ್ಯಾನ ಮಾಡ್ಬೇಕತ್ತ ಗುದ್ದಾಡ್ಲಕತ್ತಿದಲ್ಲ, ನೀನು ಮನಸ್ಸು ನಿಲ್ಲಿಸಿದ ಮೇಲೆ ಏನಾಗ್ಬಿಡ್ತು? ನಿದ್ದೆ ಆಗ್ಬಿಡ್ತು ಅಷ್ಟೇ. ಒಂದ್ ಕಡೆ ಎಲ್ಲ ವಚನ ಅದ, ಅದು ಒಂದು ಸೆಕೆಂಡ್. ಅವ್ರೇನಂತಾರ ಬಸವ? ಮತ್ತ ಮನಸ್ಸು ನಿಲ್ಲಿಸಿದ ಮೇಲೆ ಅಲ್ಲಿ ಏನು ಉಳಿತದಪ್ಪ? ಮನಸ್ಸನ್ನು ನಿಲ್ಲಿಸಿದ ಮೇಲೆ ನಿಮ್ಮದು ನಿದ್ದಿನೇ ಬರ್ತದೆ. ಮತ್ತೆ ನಿದ್ದೆ ಬಿಟ್ರೆ ಮತ್ತೇನಿರ್ಬೇಕು ಸಾಧ್ಯ ಅಲ್ಲಿ? ಮತ್ತೆ ಮನಸ್ಸು ಆದಂತೆ ನಮ್ಮ ಎಲ್ಲ ವಿಚಾರಗಳು ನಡೆದವ, ಚಲನವಲನಗಳು ನಡೆದವ, ಎಲ್ಲ ಇಂದ್ರಿಯ ವ್ಯವಹಾರಗಳು ನಡೆದವ, ಲೌಕಿಕ ವ್ಯವಹಾರಗಳು ನಡೆದವ. ಆ ಮನಸ್ಸು ತನ್ನ ಚಾಂಚಲ್ಯ ಸಂಪೂರ್ಣ ಅಳಿಯಬೇಕು ಎಂದು ಅಪೇಕ್ಷಿಸಬಾರದು. ನಿನಗೆ ಗೊತ್ತಿದೆಯೇ ಅಲ್ಲಿ ಅಂದ್ರೆ ಅದು ನಿದ್ದೆಯಾಗಿ ಬಿಡುತ್ತದೆ. ಆ ನಿದ್ದೆಯಲ್ಲಿ ನೀನು ಏನು ವಿಚಾರ ಮಾಡಬಲ್ಲೆ ಅಂತ ಈ ಪರಮಾರ್ಥದ ವಿಷಯ ತಿಳಿದುಕೊಳ್ಳಲು ಈ ಕಾಲದಲ್ಲಿ ಆ ಮನಸ್ಸು ಅಷ್ಟು ಸಮಯ ಅದರೊಳಗೆ ನೀವು ಪರಮಾರ್ಥದ ಚಿಂತನೆ ಮಾಡುವ ಸಮಯದಲ್ಲಿ ಆ ಒಂದು ಚಿಂತನದೊಳಗ ಅದು ಏಕಾಗ್ರವಾಗಿ ನಿಲ್ಲಬೇಕು. ಅಂತಂದ್ರೆ ಏಕಾಗ್ರವಾಗಿ ನಿಮ್ಮ ಚಿಂತನದೊಳಗೆ ನಿಲ್ಲಬೇಕು, ಬೇರೆ ಚಿಂತನಕ್ಕೆ ಹೋಗಬಾರ್ದು. ಪೂರ್ತಿ ನಿಲ್ಲಿಸೋದಲ್ಲದು, ಅದಕ್ಕೆ ನಿಮ್ಮ ಚಿಂತನದ ಒಂದು ಕೆಲಸ, ಮನನ ಕೆಲಸ ಮಾಡಿಸ್ಬೇಕು. ಅದಕ್ಕೆ ಚಿಂತನದಾಗೆ ನಿಲ್ಬೇಕಂದ್ರೆ ನಿಮ್ಮದು ಯಾವ ವಿಷಯವನ್ನು ಕುರಿತು ಚಿಂತನೆ ಮಾಡ್ಲಿಕ್ಕತ್ತೀರಿ ಆ ಚಿಂತನದಾಗೆ ಅದು ಚಲನಶೀಲವಾಗಿರಬೇಕು, ಬೇರೆ ಚಿಂತನದೊಳಗೆ ಹೋಗಬಾರ್ದು ಅಷ್ಟೇ. ಅರ್ಥ ಆಯ್ತ್ರ? ಚಿಂತನೆ ಮಾಡ್ತಿರಲ್ಲ ನೀವು, ಮನನ ಮಾಡ್ತಿರಲ್ಲ, ಮನನ ಮಾಡುವಾಗ ನಿಮ್ಮ ಮನಸ್ಸು ಆ ಮನನದಲ್ಲಿ ತಲ್ಲೀನವಾಗಿರಬೇಕು, ಬೇರೆ ವಿಷಯದೊಳಗೆ ಅದು ಹೋಗಬಾರ್ದು ಅಷ್ಟೇ. ಆ ಏಕಾಗ್ರತೆ ಬೇಕೇ ಹೊರತು ಏನೂ ಮಾಡ್ಲಾರ್ದೆ ಅದಕ್ಕೆ ಹಂಗೆ ಕುಂದಿರಿಸ್ತೀನಿ ಅನ್ನೋಂತ ಹಠ ಮಾಡಬೇಡ್ರಿ. ಆ ಹಠ ಮಾಡಿ ಅದನ್ನ ಮನಸ್ಸನ್ನ ಸುಮ್ಮನೆ ನಿಲ್ಲಿಸಿದ್ರಿ ಅದು ನಿದ್ರೆಗೆ ಸಮಾನ. ಆ ನಿದ್ರೆಯಲ್ಲಿ ಏನು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆದ? ನೋಡ್ರಿ ಹೆಂಗ. ಒಂದ್ ಸೆಕೆಂಡ್ ಚರ್ಚೆ ಮಾಡ್ರಿ. ಆ ಆಟೋದವನಿಗೆ ರೊಕ್ಕ ಕೊಟ್ಟು ಬರ್ತೀವಿ. ಒಂದೇ ನಿಮಿಷ. ಮನಸ್ಸು ಅಡಿಟೈಮ್ದಾಗ ಎತ್ತಬೇಕು ಅಂದ್ರೆ ಯಾವ ಮನುಷ್ಯ ಅದಕ್ಕೆ
ಏಕನಿಷ್ಠೆ. ಯಾರೋ ಚಾಲು ಇಟ್ಟಿರ್ ಬಂದ್ ಮಾಡಿದ. ಒಳ್ಳೆಯದು. ಏನು ಒಳ್ಳೆಯದು? ಪಂಚಕ್ಲೇಶಗಳು ಹೋಗ್ಬೇಕಾದ್ರೆ ನಮ್ಮ ಅರಿವಿನಲ್ಲಿ, ತಿಳುವಳಿಕೆಯಲ್ಲಿ, ಮತಿಯಲ್ಲಿ ಏನ್ ಮಾಡಬೇಕು? ಆ ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಿಚಾರವನ್ನ ಅರಗಿಸ್ಕೋಬೇಕು. ಎಲ್ಲ ಅರಗಿಸ್ಕೊಂಡಿರಿ ನೋಡಿ. ಏನೆಲ್ಲ ಅರಗಿಸ್ಕೊಂಡಿರಿ? ಇದು ನಮ್ಮೂರ, ಇದು ನಮ್ಮ ಮನಿ, ಇವರು ನಮ್ಮ ಹೆಂಡ್ರು, ಇವ್ರು ನಮ್ಮ ಮಕ್ಕಳು, ಇವ್ರು ನಮ್ಮ ಮೊಮ್ಮಕ್ಕಳು, ಎಷ್ಟು ಚಂದ ಅರಗಿಸ್ಕೊಂಡಿರಿ ಎಲ್ಲ ಓಟು. ಮತ್ ಹಂಗ ನಾ ಶಿವ ಅದೀನಿ ಅಂತ ನಿಮ್ಮ ಬಗ್ಗೆ ನೀವೇ ಅರಗಿಸ್ಕೊಂಡಿಲ್ಲ. ನೀವೇನದಿರಿ ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ಅರಗ ಇಲ್ಲ. ಅದನ್ನ ಎಲ್ಲಿ ತನಕ ಅರಗಿಸ್ಕೊಳ್ಳಲ್ಲ ಅಲ್ಲಿ ತನಕ ಈ ಕ್ಲೇಶಗಳು ಹೋಗಂಗಿಲ್ಲ. ನೀವು ಹೆಂಗ ಅವು ಅರಗಿಸ್ಬತ್ತೀರಿ ಹಂಗಂಗ ಅವು ಕ್ಲೇಶಗಳು ಹೋಗ್ತಾವ. ಈಗ ನೋಡ್ರಿ, ಹಾಲು ಕುಡಿಬೇಕಾದ್ರೆ ಹೆಂಗಿರ್ತದ? ಸಪ್ಪಗಿರ್ತಾವ ಹಾಲು. ಅದು ಸಪ್ಪಂದ ಕಳೆದು ರುಚಿ ಆಗ್ಬೇಕು ಅಂತಂದ್ರೆ ಅದರೊಳಗೆ ಸಕ್ಕರೆ ಹಾಕಿ ಇಟ್ಟುನ್ನ ರುಚಿ ಆಗಿಬಿಡ್ತದೆ. ಅನ್ನೋದು ತಿರುಗಿಸ್ಬೇಕಾ ಬೇಡ? ಒಂದೊಂದು ರೌಂಡ್ ತಿರುಗಿಸಿದಂಗ ಒಂದಿಷ್ಟಿಷ್ಟು ಸಪ್ಪದ ಒಂದು ಸ್ವಭಾವ ಕಳ್ಕೊಂಡು ಅದು ಸಿಹಿ ಹಾಕೋತ್ ಹೋಗ್ತದೆ. ಹಂಗ ಇಲ್ಲೇನಂದ್ರೆ ಅರಗಿಸ್ಕೊಳ್ಳೋ ಕೆಲಸ ಬಹಳ ಮುಖ್ಯ ಅದ. ಅದೇ ಸಾಧನೆ. ಏನ್ ಸಾಧನೆ ಅಂದ್ರೆ ಇದೆ, ಅರಗಿಸಿಕೊಳ್ಳೋದೇ ಸಾಧನೆ. ಶಿವೋಹಂ ಎನ್ನುವ ಬ್ರಹ್ಮಜ್ಞಾನವನ್ನ ಅರಗಿಸಿಕೊಳ್ಳೋದೇ ಸಾಧನೆ. ಮುಂದೆ ಒಳ್ಳೆಯದು. ಈ ವಿಷಯದಲ್ಲಿ ಇಲ್ಲಿ ತನ್ನ ಏನ್ ಎಕ್ಸ್ಪ್ಲೇನ್ ಮಾಡೀನಿ ಅದನ್ನೇ ವಾಕ್ಯ ಓದ್ಲಕತ್ತೀನಿ. ಯಾಕಂದ್ರೆ ನಾ ಎಕ್ಸ್ಪ್ಲೇನ್ ಓದಾಗ ಒಳಗಿಂದು ಇದು ಕಣ್ಣೆದರಿದ್ದದ್ದು ಸ್ವಲ್ಪ ಒಳಗ್ಲಿಂತ ಹೊರಗೆ ಬರೋದು ಜೋರಿರ್ತದ. ಆ ಫೋರ್ಸ್ ಇದು ಎರಡು ಮ್ಯಾಚ್ ಮಾಡಿ ನಾನು ಹೇಳ್ತಿರ್ತೀನಿ. ಈಗ ಏನಿಲ್ಲ, ಒಳಗಿಂದ ಬಂದ್ ಮಾಡ್ತೀನಿ. ಈಗ ಹೊರಗಿಂದ ಅಷ್ಟೇ ಇಲ್ಲೇನ್ ಬರ್ದಾರ ಮಹಾಲಿಂಗ ರಂಗರದು ಅಷ್ಟೇ ಹೇಳ್ತೀನಿ ನಾನಿಲ್ಲಿ. ಒಳ್ಳೆಯದು. ಈ ವಿಷಯದಲ್ಲಿ ಏಕನಿಷ್ಠೆ ಇರಬೇಕು. ಅಂದರೆ ಮನಸ್ಸಿನ ಸ್ವಾಭಾವಿಕವಾದ ಚಂಚಲ ವೃತ್ತಿ ಎಂಬುವುದು ಇದೆಯಲ್ಲ, ಅದು ಇರೋದೇ. ಅದು ನಿಶ್ಚಲ ಮಾಡಕ್ಕಾಗಲ್ಲ. ಅದರ ಧರ್ಮವೇ ಹಾಗೆಯೇ ಇದೆ. ವಿಚಾರ ಮಾಡಿರಿ, ಅದಕ್ಕೇನು ಅಡ್ಡಿ ಇಲ್ಲ. ಮನಸ್ಸು ಚಂಚಲದ, ಅದಕ್ಕೇನು ಅಡ್ಡಿ ಇಲ್ಲ. ಚಲನಶೀಲ ಅದ, ಏನ್ ತೊಂದರೆ ಇಲ್ಲ. ಅದನ್ನ ಬೇಕಾದಷ್ಟು ಮನನಾದಿಗಳನ್ನ ನೀವು ಮಾಡ್ರಿ. ಅಂದ್ರೆ ಅದನ್ನ ಬೆಕ್ಕದಂಗೆ ಬಳಸ್ಕೋರಿ. ನೀವು ಏನ್ ಬೆಕ್ಕದ ಮನನ ಮಾಡ್ರಿ, ಅದೆಲ್ಲ ತಗೋತಾವ. ಎಲ್ಲದಕ್ಕೂ ಸಹಕರಿಸ್ತದ. ಮಾಡಬೇಕು ಇಲ್ಲ ಅಂತ ಅಲ್ಲ, ಆದರೆ ನೀವು ಮಾಡರಿ ಅಂದ್ರೆ ಮಾಡ್ಬೇಕಂತಲ್ಲ, ಮಾಡಬೇಡ್ರಿ ಅಂದ್ರೆ ಬಿಡು ಅಂತಲ್ಲ. ನಾವು ಏನ್ ಹೇಳ್ಬೇಕಲ್ಲಕತ್ತೀವಿ, ನಾವು ನಿಮಗೆ ಮಾಡ್ರಿ ಅಂತೇಳಿ ಹೇಳಕತ್ತಿಲ್ಲ, ಮತ್ತೆ ಮಾಡಬಾರ್ರಿ ಅಂತಲೂ ಹೇಳಕತ್ತಿಲ್ಲ. ಅದೇನು ತೊಂದರೆ ಇಲ್ಲ, ಮಾಡಬೇಕು ಇಲ್ಲವೆಂದಲ್ಲ. ಆದರೆ ಮನಸ್ಸಿಗೆ ಹರಿದಾಡುವುದು ಒಂದು ಸ್ವಭಾವ. ಅದು ಬಹಳ ಚಂದ ತಿಳ್ಕೊಡ್ರಿ. ಮನಸ್ಸಿಗೆ ಹರಿದಾಡುವುದು ಒಂದು ಸ್ವಭಾವ. ನೀರಿಗೆ ಹೇಗೆ ಹರಿಯುವುದು ಸ್ವಭಾವವೋ, ಇಳುಕಲಿನಲ್ಲಿಯೂ ಅದು ಹರಿಯದೆ ಹೋದರೆ ಅದರ ಸ್ವಭಾವವೇ ಹೇಗೆ ಹೋಗಿ ಬಿಡುತ್ತದೆಯೋ, ಅದು ನೀರು ಎಂದು ಕರೆಯಿಸಿಕೊಳ್ಳಲು ಕೂಡ ಅನರ್ಹವಾಗುತ್ತದೆಯೋ, ಹಾಗೆಯೇ ಈ ಮನಸ್ಸು ಎಷ್ಟೂ ಚಂಚಲ ಆಗಲೇ ಕೂಡದೆಂದು ಹಠ ಮಾಡಬಾರದು. ಆ ಮನಸ್ಸಿನ ಚಲನೆಯಿಂದಲೇ ಈ ಎಲ್ಲ ವ್ಯವಹಾರಗಳು ನಡೆಯುತ್ತಿವೆ. ನಿನ್ನ ವಿಚಾರ ಸರಣಿಗೆ ವಿಚಾರ ಮಾಡಬೇಕಾದರೂ ಈ ಮನಸ್ಸೇ ಬೇಕು. ವಿಚಾರ ಸಾಗರ ನೀವು ತಿಳ್ಕೋಬೇಕಾದ್ರೆ ಅದೇಂಗ ಮನಸ್ಸಿರ್ಲಾರ್ದು ಹೆಂಗ್ ತಿಳ್ಕೊತೀರಿ? ಅದಕ್ಕೆ ಮನಸ್ಸೇ ಬೇಕಾಗುತ್ತದೆ ಎನ್ನುವುದನ್ನ ಮರೆಯಬಾರದು. ಅದು ಚಲನೆಯನ್ನ ಪೂರ್ಣ ಬಿಟ್ಟು ಬಿಟ್ಟರೆ ಅದು ನಿದ್ದೆಯಾಗಿ ಬಿಡುತ್ತದೆ ಎಂಬುದು ನಿನಗೆ ಗೊತ್ತಿದೆಯೇ? ಅಲ್ಲಿ ನಿದ್ರೆಯಲ್ಲಿ ನೀನು ಏನು ವಿಚಾರ ಮಾಡಬಲ್ಲೆ? ನಿದ್ದೆ ಎತ್ತಿದ ಮೇಲೆ ಮನಸ್ಸೇ ಇಲ್ಲ ಅಂತಂದ್ರೆ ಏನು ವಿಚಾರ ಮಾಡ್ತಪ್ಪ? ಸುಷುಪ್ತಿಯ ಅವಸ್ಥೆ ಒಳಗೆ ಏನು ವಿಚಾರ ಮಾಡ್ತಿ? ಮನಸ್ಸು ಚಲನಶೀಲ ಇದ್ದಾಗ ನಿನಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಅದ. ಆದ್ದರಿಂದ ಅದರ ಚಾಂಚಲ್ಯ ಸಂಪೂರ್ಣ ಅಳಿಯಬೇಕು ಎಂದು ಅಪೇಕ್ಷಿಸಬಾರದು.
ಈ ಪರಮಾರ್ಥದ ವಿಷಯ ತಿಳಿದುಕೊಳ್ಳುವ ಕಾಲದಲ್ಲಿ, ಈ ಬ್ರಹ್ಮಜ್ಞಾನದ ವಿಷಯ ತಿಳಿದುಕೊಳ್ಳುವ ಕಾಲದಲ್ಲಿ, ಈ ಕಾಲದಲ್ಲಿ ಅದು ಮನಸ್ಸು ಏನಾಗಬೇಕು, ಅಷ್ಟು ಸಮಯ ಇದರೊಳಗೆ ಇರಬೇಕು. ಇದರೊಳಗೆ ಇರೋದಕ್ಕೆ ಏಕಾಗ್ರತೆ ಅಂತಾರ. ಏಕಾಗ್ರತೆಯ ಅರ್ಥ ಇಷ್ಟು ಬಿಡಿಸಿಟ್ಟಾರ ಇಲ್ಲಿ. ಏಕಾಗ್ರತೆ ಅಂದ್ರೆ ಏನೂ ಮಾಡ್ಲಾರ್ದಂಗ ಅದಕ್ಕ ನಿಶ್ಚಲ ಮಾಡುವುದು ಅಲ್ಲ. ನೀವು ಅಧ್ಯಯನ ಮಾಡುವಾಗ ಆ ಅಧ್ಯಯನದೊಳಗೆ ಅದು ತಲ್ಲೀನವಾಗಿರುವುದಕ್ಕೆ ಏಕಾಗ್ರತೆ ಅಂದರ. ಏಕಾಗ್ರತೆನೇ ಬರ್ತಾ ಇಲ್ಲ, ಕಾನ್ಸಂಟ್ರೇಷನ್ನೇ ಇಲ್ಲ ಅಂತಂದ್ರೆ ಎಲ್ಲ ಬಂದ್ ಮಾಡ್ಕೊಂಡು ಕುಂದ್ರದ ಕಾನ್ಸಂಟ್ರೇಷನ್ ಅಲ್ಲ. ನೀವೇನ್ ಮಾಡ್ಲಿಕ್ಕತ್ತೀರಿ ಆ ಕೆಲಸದಾಗ ಅದು ನಿಮ್ ಜೊತೆಗೇ ಇರೋದು ಕಾನ್ಸಂಟ್ರೇಷನ್. ಹೆಂಗ ಒಂದು ಉದಾಹರಣೆ ಕೊಡ್ತಾರ. ಪರಮಾರ್ಥದ ವಿಷಯ ತಿಳಿದುಕೊಳ್ಳುವ ಕಾಲದಲ್ಲಿ ಮನಸ್ಸು ಅಷ್ಟೂ ಸಮಯ ಏನ್ ಮಾಡಬೇಕು, ಈ 1 ತಾಸು 4ರಿಂದ 5 ನಿಮ್ಮ ಮನಸ್ಸೇನಾಗಬೇಕು, ಈ ಚಿಂತನದೊಳಗೆ ಮುಳುಗಿರ್ಬೇಕು. ಇದನ್ನ ಬಿಟ್ಟು ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ, ಲೋನ್ ಎಷ್ಟದ, ಮನೆಯಾಗ ಯಾರೋ ಏನೋ ಅಂದ್ರು, ಯಾರೋ ಬರೋರು ಅದರ, ಯಾರೋ ಊರಿಗೆ ಹೋಗೋರು ಅದರ, ಆ ಕಡೆ ಹೋಗ್ಬಾರ್ದು. ಅದಷ್ಟೇ, ಬೇರೆ ಕಡೆ ಹೋಗ್ಬಾರ್ದು. ಇಲ್ಲಿ ನಿಮ್ ಜೊತೆಗೆ ಇರ್ಬೇಕದು. ಎಲ್ಲಿ ಚಲಿಸ್ಬೇಕಂದ್ರೆ ನಿಮ್ಮ ಚಿಂತನ ಏನ್ ನಡೆದದ ಇದರಾಗೆ ಅದು ಚಲಿಸ್ಬೇಕು. ಈ ಚಿಂತನದ ಜೊತೆಗೆ ಅದು ಹೆಜ್ಜೆ ಹಾಕ್ಬೇಕು. ಇಲ್ಲಿ ಹೆಜ್ಜೆ ಹಾಕೋದು ಬಿಟ್ಟು ಬೇರೆ ವಿಚಾರದಾಗ ಹೆಜ್ಜೆ ಹಾಕ್ಲಕ್ ಹೋಗ್ಬಾರ್ದು. ಅಷ್ಟೇ. ಇದಕ್ಕೇನಂತಾರ, ಏಕಾಗ್ರತೆ ಅಂತಾರ. ಈಗ ನಿಮ್ಮ ಮನಸ್ಸು ಎಂದಾದ್ರೂ ನಿಮ್ಮದು ಈ ಬ್ರಹ್ಮಜ್ಞಾನ ಪಾಠ ನಡೆದಾಗ ಇದು ಬಿಟ್ಟು ಎಕಡೆ ಹೋಗ್ಯದೇನದು, ಯಾಕಡೆ ಹೋಗಿಲ್ಲ. ಅಗ್ದಿ ಬ್ರಹ್ಮಜ್ಞಾನಕ್ಕೆ ಆಸೆ ಪಟ್ಟು ಯಾವಾಗ ಚಾಲು ಆಗ್ತದ, ಯಾವಾಗ ಕೇಳತ್ಲಿ, ಏನು ಹೇಳ್ತಾರ ಅಂತೇಳಿ ಅದು ಆಸಕ್ತವಾಗಿ ಕುಳಿತಂತ ಮನಸ್ಸು ಅದು ಹದವಾದ ಮನಸ್ಸು. ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕ ಹದವಾದ ಮನಸ್ಸು, ಪರಮಾನಂದ ಪ್ರಾಪ್ತಿ ಹೊಂದುವಂತ ಅಪೇಕ್ಷೆ ಉಳ್ಳ ಮನಸ್ಸು, ದುಃಖ ನಿವೃತ್ತಿ ಮಾಡ್ಕೋಬೇಕು ಅನ್ನಂತ ಅಪೇಕ್ಷೆ ಉಳ್ಳ ಮನಸ್ಸು. ಅಂತ ಮನಸ್ಸು ತಯಾರಾಗ್ಯದ ನಮ್ಮ ಹತ್ರ. ಅದಕ್ಕೆ ಅವರು ದೃಷ್ಟಾಂತ ಕೊಡ್ತಾರೆ. ಫೋಟೋ ತೆಗೆಸ್ಕೋಬೇಕಾಗಿತ್ತು, ಇದು ಮುಂದೆ ನಾಳೆ ಹೇಳಂತವ್ರಿ, ಇಷ್ಟೇ ಸಾಕಲ್ಲ. ಮತ್ತಿನ್ಯಾರು ಮಾತಾಡೋರಿದ್ರು ಮಾತಾಡ್ರಿ, ನಿಮ್ ವಿಚಾರಗಳು ಒಂದಿಷ್ಟು, ಬರೀ ನಾನೇ ಹೇಳ್ಕೊತ್ ಕೂತ್ರೆ ಹೆಂಗೆ. ಈ ದೃಷ್ಟಾಂತ ಕೊಡ್ತಾರೆ. ಕಾನ್ಸಂಟ್ರೇಷನ್ ಅಂದ್ರೆ ಏನು ಅಂತೇಳಿ ಫೋಟೋ ತೆಗೆಸ್ಕೋಬೇಕಾಗಿತ್ತು. ಫೋಟೋ ತೆಗೆಸ್ಕೊಳ್ಳೋ ಟೈಮ್ನಾಗ ಅವ ಬಟನ್ ಒತ್ತ ತನಕ ಆ ಮನಸ್ಸು ಏನಾಗಬೇಕು, ಅವನೇನು ಸ್ಮೈಲ್ ಕೊಡ್ತಿರ್ತಾನಲ್ಲ ಫೋಟೋ ತೆಕ್ಕೊಳ್ಳೋ, ಆ ಸ್ಮೈಲಿನ ಜೊತೆಗೆ ಅದು ಹೆಜ್ಜೆ ಹಾಕ್ಬೇಕಷ್ಟೇ. ಮನಸ್ಸು ಬೇರೆ ಕಡೆ ಚಲಿಸಬಾರ್ದು. ಆ ಫೋಟೋ ಸ್ಟುಡಿಯೋದಾಗ ಸುತ್ತಮುತ್ತ ಏನೋ ಫೋಟೋಗಳು, ಗೊಂಬೆಗಳು, ಅವ ಫೋಟೋಗ್ರಾಫರ್ ಯಾರೇನು ಇರ್ತಾವಲ್ಲ, ನಮ್ಮದು ಫೋಟೋ ತಗೊಳಕ ಆ ಫೋಟೋ ತಗೊಳಕ್ ಒಳ್ಳೆ ಪೋಸ್ ಕೊಡ್ಬೇಕಂತೇಳಿ ಒಂದು ಭಾವ ಮಾಡ್ಕೊಂಡು ಕೂತಿರ್ತೀವಲ್ಲ, ಮನಸ್ಸು ಆ ಭಾವದೊಳಗೇ ಇರ್ಬೇಕು. ಅದು ಎಷ್ಟೊತ್ತ ಸಾಧ್ಯ ಅಷ್ಟೊತ್ತಿರ್ಬೇಕು ಫೋಟೋ ತೆಗಿಯೋ ತನಕ. ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು ಅಷ್ಟೇ. ಆಮೇಲೆ ಅದು ಮನಸ್ಸು ತಗೊಂಡು ಏನ್ ಮಾಡ್ತಾರೆ, ನಿಮ್ ಕೆಲ್ಸಕ್ಕೆ ಬೇಕಂದ ಹೊತ್ನಾಗ ಅದು ಬರ್ತದ, ಮತ್ತೆ ವಾಪಸ್ ಹೋಗ್ಬಿಡ್ತದೆ. ಅಲ್ಲೆಲ್ಲ ಏನ್ ಎಲ್ಲಕ್ಕೆ ಹೋಗಲ್ಲ, ತಗೊಂಡು ಏನ್ ಮಾಡ್ತಾರೆ, ನಿಮ್ಗೆ ಬೇಕಿದ್ದಾಗ ನಿಮ್ಗೆ ಉಪಯೋಗ ಆಗ್ತದ ಸಾಕು. ಈ ರೀತಿ ಮನಸ್ಸನ್ನ ಸದ್ಬಳಕೆ, ಮಾನಸಿಕ ಶಕ್ತಿಯನ್ನ ಸದ್ಬಳಕೆ ಮಾಡ್ಕೋಬೇಕು. ಪ್ರತಿಯೊಬ್ರು ಏನ್ ಮಾಡ್ಯಾರ, ಮನಸ್ಸಿಗೆ ಬಹಳ ಹೀಯಾಳಿಸ್ಯಾರ, ಮನಸ್ಸಿಗೆ ಬೈದಾರ. ಎಲ್ಲರೂ ಆ ಮನಸ್ಸನ್ನ ಬಳಸ್ಕೊಂಡೇ ಬದುಕ್ಯಾರ. ಮನಸ್ಸಿಗೆ ಅಜ್ಞಾನಿ ಅಂತ ಬೈದಾರ. ಬ್ರಹ್ಮ ಒಂದು ಬಿಟ್ರು ಉಳಿದು ಓಸು ಅಜ್ಞಾನಿನೇ, ಯಾವ ಜ್ಞಾನಿ ಇಲ್ಲ. ಬ್ರಹ್ಮ ಒಂದು ಬಿಟ್ರು ಉಳಿದು ಓಸು ಅಜ್ಞಾನಿ. ಮನಸ್ಸಿಗೆ ನಾ ಮನಸ್ಸಂತ ಗೊತ್ತಿಲ್ಲ, ಶರೀರಕ್ಕೆ ನಾ ಶರೀರ ಅಂತ ಗೊತ್ತಿಲ್ಲ, ಗ್ರಂಥ ಶಾಸ್ತ್ರಕ್ಕೆ ನಾ ಶಾಸ್ತ್ರ ಅಂತ ಗೊತ್ತಿಲ್ಲ, ಯಾವ ಕೈ ಏನು ಗೊತ್ತಿಲ್ಲ. ಆದ್ರೆ ಆ ಮನಸ್ಸಿರ್ಲಿಲ್ಲ ಅಂತಂದ್ರ ಏನು ಕೆಲಸ ಆಗಂಗಿಲ್ಲ. ಅದಕ್ಕ ಹೆಂಗಿರ್ತದ ಅಂತಂದ್ರೆ, ಆ ಬ್ರಹ್ಮ ಅನ್ನೋದು ಅದಕ್ಕೊಂದು ಸಂಖ್ಯೆ ಅಂತ ತಿಳ್ಕೋಬೇಕು. ಬ್ರಹ್ಮ ಅನ್ನೋದು
ಒಂದು ಸಂಖ್ಯೆ, ಒಂದು ಅಂಕಿ, ಒಂದಂತ ಇರ್ತದಲ್ಲ ಅಂಕಿ. ಈ ಸ್ಥೂಲ ಶರೀರ ಒಂದು 0, ಅದು ಒಂದು ಹೋಗಿ ಏನಾಯ್ತು, ಅದ್ರ ಮುಂದೆ 0 ಇಟ್ರೆ ಒಂದು ಹೋಗಿ ಏನಾಗ್ತದ, 10 ಆತು. ಆ ಒಂದಕ್ಕ ಬೆಲೆ ಬರ್ಬೇಕಾದ್ರೆ ಈ 0ಲಿಂತೆ ಬೆಲೆ, ಈ 0 ಇರ್ಲಿಲ್ಲ ಅಂತಂದ್ರೆ ಒಂದಕ್ಕೆ ಎಲ್ಲಿ ಬೆಲೆ ಬರ್ತದೆ. ಅದ್ರ ಮುಂದಿನ ಒಂದು ಸೂಕ್ಷ್ಮ ಶರೀರ ಅನ್ನೋದೊಂದು 0 ಇಟ್ರೆ ಆ ಒಂದರ ಬೆಲೆ ಹೆಂಗ್ ಹೆಚ್ಚಾಗ್ತದೆ, ಈಗ 10 ಹೋಗಿ 100 ಆಗ್ತದೆ. ಹಂಗ ಈ ಜಗತ್ತಿನೊಳಗೆ ಏನೇನು ವಸ್ತುಗಳದಾವ ಆ ವಸ್ತುಗಳೆಲ್ಲ 0ಗಳದಾವ. ಬ್ರಹ್ಮಾಂಡ, ಪಿಂಡಾಂಡ, ಮತ್ತಿನ್ನೇನು ನಿಮ್ಮ ಆಸ್ತಿ ಪಾಸ್ತಿ, ಸಂಪತ್ತುಗಳು, ಸಂಬಂಧಗಳು ಏನದಾವ ಎಲ್ಲ 0 ಅದಾವ. ಖರೆ ಆ ಎಲ್ಲ 0ಗಳು ಆ ಒಂದು ಅಂಕಿ ಬಲ್ಲಿ ಹೋದಾಗ ಆ ಒಂದು ಅಂಕಿದೂ ಬೆಲೆ ಹೆಚ್ಚಾಗ್ತದ, ಈ 0ಗಳಿಗೂ ಡಿಮ್ಯಾಂಡ್ ಬರ್ತದೆ. ಆ 0 ಸರಿತಂತಂದ್ರೆ ಅದರ ಬೆಲೆ ಕಡಿಮೆ ಆಗ್ತದೆ ಅಷ್ಟೇ. ನಾವು ಅದಕ್ಕೆ 0ಕ್ಕೆ ಬೆಲೆ ಇಲ್ಲ ಕೇಳಕ್ಕೆ ಬೈಕೋತ್ ಕೂತ್ರ ಬೆಲೆ ಹೆಂಗ್ ಹೆಚ್ಚಾಗಬೇಕು, ಒಂದರ ಬೆಲೆ ಹೆಂಗ್ ಹೆಚ್ಚಾಗ್ತದೆ. ಹಿಂಗ ಮನಸ್ಸು ಅನ್ನೋದು ಒಂದು 0ನೇ ಖರೆ. ಅದಕ್ಕೆ ಎಷ್ಟು ಬೈದ್ರು ಕಡಿಮೆ ಅದ ಅಂತ ಎಲ್ಲರೂ ಬೈತಾರ. ಆ 0 ಇರ್ಲಿಲ್ಲ ಅಂದ್ರೆ ಒಂದರ ಬೆಲೆ ಹೆಚ್ಚಾಗಂಗೆ ಇಲ್ಲ, ಒಂದ್ ಹಂಗೆ ಉಳಿತದ ಅದಕ್ಕೆ ಬೈಕೋತ್ ಕೂತ್ರ. ಹಿಂಗಾಗಿ ಅದನ್ನ ಬೈಯೋದ್ ಬಿಟ್ಟು ಅದನ್ನ ಸರಿಯಾಗಿ ಆತ್ಮದ ಪಕ್ಕದಲ್ಲಿ ತಂದು ಕುಂದಿರಿಸಿದ್ರೆ ಆತ್ಮಕ್ಕೂ ಬೆಲೆ, ಆ 0ಕ್ಕೂ ಬೆಲೆ ಅಂತ ಕೆಲಸ ನಾವು. ಗುರುವೇ ನಾನು 1-0 ಗೆಲ್ಲಿ ಬೆಲೆ ಇದೆ. ಅದೇ ಅದಲ್ರಿ ಹಾಡ. ಅದಕ್ಕದು ಕೋಟ್ ಹಾಡ್ರಿ. 1-0 ಗೆಲ್ಲಿ ಬೆಲೆ ಇದೆ, 0 ಹಿಂದೆ ಇಟ್ಟರಂಕಿ, 0ಗಾಗ ಬೆಲೆ ಇದೆ, 0ಗಾಗ ಬೆಲೆ ಇದೆ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ, ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. 0ಯಾದ ನನ್ನ ಬಾಳ್ಗೆ ಬೆಳಕ ತಂದು ತುಂಬಿರಿ. ಗುರುವೇ ನಾನು 1-0 ಗೆಲ್ಲಿ ಬೆಲೆ ಇದೆ. ಅಲ್ಪ ನಿಮ್ಮನ್ನೊಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು, ನಿಮ್ಮನ್ನೊಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು. ಅಲ್ಪ ಬುದ್ಧಿ, ಅತಿ ಆಸೆ, ಅಹಂಕಾರ ಭರಿತವು. ಗುರುವೇ ನಾನು 1-0 ಗೆಲ್ಲಿ ಬೆಲೆ ಇದೆ. ಅಂಕಿ ಇದ್ದರೇನೆ ಬೆಲೆ ಇಹುದು 0ಗೆ, ಅಂಕಿ ಇದ್ದರೇನೆ ಬೆಲೆ ಇಹುದು 0ಗೆ. ಹಿಂದೆ ಗುರು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಗುರುವೇ ನಾನು 1-0 ಗೆಲ್ಲಿ ಬೆಲೆ ಇದೆ, 0 ಹಿಂದೆ ಇದ್ದರಂಕಿ, 0ಗಾಗ ಬೆಲೆ ಇದೆ, 0ಗಾಗ ಬೆಲೆ ಇದೆ. ಜಯ ಶುದ್ಧ ಬ್ರಹ್ಮ. ಸಾಂದರ್ಭಿಕವಾಗಿ ಒಂದು ಸುಂದರವಾದ ಹಾಡು ಭಾವಪೂರ್ಣವಾಗಿ ಹಾಡಿದ್ರಿ, ಬಹಳ ಸಂತೋಷ ಆಯ್ತು. ಮತ್ತೇನು ನಮ್ಮ ಕಂಬಿ ಗುರುಗಳು ಏನಾರ ಹೇಳ್ತಾರ? ಅವ್ರದೊಂದಿಷ್ಟು ಪ್ರಸಾದ ನಾನು ಹೇಳಿ ಭಾವಿಸತ್ರಿ. ಏನ್ರಿ? ನಾನು ಹೇಳಿ ಭಾವಿಸತ್ತ ಹಂಗೇನತ್ತವ್ರಿ. ಯಾಕೆ ಹಂಗೆ ಮಾಡ್ಲಕತ್ತಾರ ಅವರು? ಸ್ಟೂಡೆಂಟ್ ಅವಕಾಶ ಸಿಕ್ಕಿಲ್ರಿ. ಅವಕಾಶ
ಮತ್ತೀಗ ಅವಕಾಶ ಕೊಡ್ರಿ, ಮತ್ತೆ ಏನ್ ಹೇಳ್ತೀರೇನಪ್ಪ ತಂದೆ? ಗುರುಗಳೇ, ನಾನು ಅನ್ಬಿಡ ನೀನು ಅಂತಂದ್ರೆ ಅದಕ್ಕೆ ನಾನು ಸುಮ್ಮನೆ ನಾನು ನೀನು ನಾನು ಅಖಂಡ ನಾನು ಅನ್ನೋದ್ರೊಳಗೆ ಎರಡು ಅರ್ಥ ಅದಲ್ರಿ. ನೀವು ಹೇಳೋದು ಲಕ್ಷ್ಯಾರ್ಥದ ನಾನು, ನಾವ್ ಹೇಳೋದು ವಾಚ್ಯಾರ್ಥದ ನಾನು. ನೀವ್ ಹೇಳೋದು ಲಕ್ಷ್ಯಾರ್ಥದ ನಾನು. ಆ ನಾನತ್ವದ ಬ್ರಹ್ಮ ಸ್ವರೂಪ ಅದ. ಇದು ವಾಚ್ಯಾರ್ಥದ ನಾನತ್ವದೊಳಗ ಏನದ ಜೀವ ಸ್ವರೂಪ ಅದ. ಅದೇ ನಾನತ್ವದ ಬಗ್ಗೆನೇ ಹೇಳೋದಕ್ಕೆ ಮತ್ತೆ ಎಲ್ಲರೂ ಬಡ್ದಾದ್ರಿ. ಶೈಲಜಾಕ್ಷಿ ಅಂತ ಬಂದಾರ. ಏನ್ರಿ? ಶೈಲಜಾಕ್ಷಿ ಅಂತ ಬಂದಾರ. ಶೈಲಜಾಕ್ಷಿ ಅಂತ ಬಂದಾರ್ರಿ. ನಿಮ್ ಪರಿಚಯ ಮಾಡ್ಕೊಳ್ರಿ. ಓಂ ನಮಃ ಶಿವಾಯ. ಬರ್ತಾ ಇದ್ರೆ ಮುಂಚೆ ಮೊದಲು ಬಂದು ಬಿಟ್ಟೋಗ್ಯಾರವರು, ಮತ್ತೀಗ ಬರ್ತಾರ. ಶೈಲಜಾಕ್ಷಿ ದೊಡ್ಡೊಳ್ಳೇನಲ್ಲಮ್ಮ. ನಾನು ಅಂದ್ರೆ ಗ್ರೂಪ್ ಅಲ್ಲಿ ಇರ್ತೀನಿ ಅಷ್ಟೇನೆ. ನಮಸ್ಕಾರ ಎಲ್ಲರಿಗೂ. ಚೆನ್ನಾಗಿ ನಡೀತಾ ಇದೆ. ಪ್ರಕಾಶ್ ಅಣ್ಣವರು ತೆಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿದೆ. 2 ದಿವಸ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಗ್ರೂಪ್ ಅಲ್ಲಿ. 4 ಬೇರೆ ಬೇರೆ ಇದಿರುತ್ತಲ್ಲ, ಮಧ್ಯಾಹ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಆಮೇಲೆ ಸಿದ್ಧಾಂತ ಶಿಖಾಮಣಿ ಮತ್ತೆ ಇದು ಮಾಡಿದ್ರೆ ಬಯಾಸ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆ. ನೀವು ರೆಗ್ಯುಲರ್ ಆಗಿ ಬಂದು ನಮ್ಗೆಲ್ಲ ಕಲ್ಸಿದ್ರ ಕುಂತು ಕಲಿತೀವಮ್ಮ. ನೀವು ಒಮ್ಮ ಬರ್ತೀರಿ ಒಮ್ಮ ಬಿಡ್ತೀರಿ. ನಾವೆಲ್ಲ ಸಣ್ಣ ಹುಡುಗರು ನೀವೇನ ನಾವೆಲ್ಲ ಕಟ್ಟಿ ಹಾಕಿ ಕಲಿಸ್ರಿ. ಯಾರ್ಯಾರ ಕಲಿಸ್ತಾರ ಕಾಯ್ಕೊಂಡ್ ಕೂತೀವಿ, ಬಾಯ್ ತರ್ಕೊಂಡ್ ಕೂತೀವಿ ನಾವೀಗ. ಬರ್ರಿ, ಬಂದು ರೆಗ್ಯುಲರ್ ಆಗಿ ಜಾಯಿನ್ ಆಗ್ರಿ. ಯಾವಾಗ ಹೇಳ್ಬೇಕಂತೀರಿ ಹೇಳ್ರಿ, ನಾವು ಬರ್ತೀವಿ, ಜಾಯಿನ್ ಆಗ್ತೀವಿ. ನೀವ್ ಯಾವಾಗ ಹೇಳ್ಬೇಕಂತೀರಿ? 2 ಗಂಟೆಯಿಂದ 3 ಗಂಟೆವರೆಗೂ ಆದ್ರೆ ಸ್ವಲ್ಪ ಫ್ರೀ ಇರುತ್ತೆ ಗುರುಜಿ. 2 to 3 ಏನ್ ಮಾಡ್ತೀರಿ? ಇದು ಪಾರಾಯಣ ಮಾಡಿಸ್ಬೇಕಂತೀರಿ? ಹೌದು, ಬಯಾಟ್ ಆಗ್ಬೇಕದು. ಸಿದ್ಧಾಂತ ಶಿಖಾಮಣಿ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಭಗವದ್ಗೀತೆ ಹೇಗೆ ಬಯಾಟ್ ಮಾಡ್ತಾ ಇದ್ದಾರೆ ಈಗ ನೋಡ್ಲಾರ್ದೆ ಓದ್ಬೇಕು. ಇಲ್ಲ ಎಷ್ಟು ಒಂದು ತಾಸು ಬೇಕಾ? ಎಷ್ಟು ಬೇಕಾ ಟೈಮ್? ಒಂದೇ ದಿವಸ ಎಲ್ಲ ಆಗಲ್ಲ ಗುರುಜಿ. ಇಲ್ಲ, ಪ್ರತಿ ದಿವಸ ಇಲ್ಲ, ಪ್ರತಿ ದಿವಸ ಎಷ್ಟು ಟೈಮ್ ಬೇಕು? ನೀವು ಅದೇ 1 ತಾಸು ಬೇಕಾ? 1 ತಾಸು ಬೇಕಾ? ನಿಮ್ಗೆ ಯಾವಾಗ ಅನುಕೂಲ ಆಗ್ತದ? ಆಗ್ಲಿ ಗುರುಜಿ, ಇನ್ನೊಂದು ತಿಂಗಳಾಗ್ಲಿ ಹೇಳ್ತೀನಿ ಪ್ರಕಾಶ್ ಅಣ್ಣ ಅವ್ರಿಗೆ. ನಿಮ್ಗೆ ಯಾವಾಗ ಅನುಕೂಲ ಆಗ್ತದ ಹೇಳ್ರಿ. ಆ ಸಮಯದಲ್ಲಿ ನಾವು ಒಂದು ಸ್ಲಾಟ್ ಮಾಡ್ತೀವಿ. ಯಾರ್ಯಾರಿಗೆ ಆಸಕ್ತಿ ಅದ ಬರ್ರಿ ಅಂತ ಹೇಳಕ್ಕೆ ಜಾಯಿನ್ ಮಾಡಿಸ್ತೀವಿ. ಹೇಳಕತ್ತೀರಿ, ನಾವು ಕಲಿತೀವಿ. ಏನೇನ್ ಮಾಡ್ತೀರಿ? ನಿಮ್ ನಂಬರ್ ಕೊಡ್ರಿ. ನಂಬರ್ ಬೇಕಾಗ್ಯದ ಪ್ರಕಾಶ್ ಅಣ್ಣ ಅವ್ರ ಹತ್ರ ಇದೆ ಗುರುಜಿ. ಅದ ಅಲ್ರಿ? ಆಯ್ತು. ನಮಸ್ತೆ. ಇವತ್ ಪಾಠ ಜಾಯಿನ್ ಆಗಿ ಕೇಳಿದ್ರೆ ಪಾಠ? ಕೇಳಿದೆ ಗುರುಜಿ. ಹೊರಗಡೆ ಇದ್ದೀನಿ, ಹೊರಗಡೆಯಿಂದಾನೆ ಕೇಳಿದೆ. ಏನ್ ಉಪಯೋಗ ಅನ್ನಿಸ್ತದ? ಹೊರಗಡೆ ಇದ್ದೀನಿ. ಚೆನ್ನಾಗಿ ಮಾತಾಡ್ತಾರೆ. ಅದನ್ನ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಅಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಅಳವಡಿಸ್ಕೊಳ್ಳೋದು ಏನಿಲ್ಲ, ಸುಮ್ನೆ ಕುಂತು ಕೇಳ್ತಾ ಇದ್ರೆ ತಾನೇ ಅಳವಡಿಸ್ತದ. ಅದು ಸುಮ್ನೆ ಶ್ರವಣ ಮಾಡ್ಬೇಕು. ರೆಗ್ಯುಲರ್ ಆಗಿ ಪಾಠ ಕೇಳ್ತಾ ಇದ್ರೆ ಅದು ತಾನೇ ಅಳವಡಿಸ್ತದ. ಸಾಧನೆ ಮಾಡ್ತಾ ಹೋಗ್ಬೇಕಷ್ಟೇನೆ. ಅದೇ ಅದಕ್ಕೆ ಹೇಳ್ತಾ ಇದೆ, ಒಂದು ವಾರದಲ್ಲಿ 2 ದಿವಸ ಇಟ್ಕೊಳ್ಳಿ. 1 ದಿವಸ ಬರೀ ಸಿದ್ಧಾಂತ ಶಿಖಾಮಣಿಗೆ ಅಂತಾನೆ ಇಟ್ಕೊಳ್ಳಿ, ಅವಾಗ ಚೆನ್ನಾಗಾಗ್ಬೋದು ಅಂತ ನನ್ನ ಭಾವನೆ ಅಂತ ಹೇಳಿದೆ. ಯಾವ ವಾರ ಮಾಡೋಣ ಅಂತ ಹೇಳಿದ್ರು. ನೋಡ್ರಿ, ನೀವು ಮಾಡ್ರಿ ನಾವೆಲ್ಲರೇ ಇರ್ತೀವಿ ಅಂತಲ್ಲ. ನೀವು ಕುಂತು ಮಾಡಿಸ್ಬೇಕು. ನಿಮಗ್ ಟೈಮ್ ಕೊಡ್ತೀವಿ, ಡೇಟ್ ಕೊಡ್ರಿ. ಯಾರೇ ಏನಾರೇ ಮಾಡ್ರಿ, ನಾವು ಏನಾರ ಮಾಡ್ತೀವಿ, ನೀವು ಮಾಡ್ರಿ ಅಂತ ಆದೇಶ ಮಾಡಿ ಹೋಗ್ಬೇಡ್ರಿ. ಕರ್ಕೊಂಡು ಕೂತು ಮಾಡ್ತೀರಿ. ಇಲ್ಲ, ನಾನು ಎಲ್ಲೂ ಹೋಗಲ್ಲ.
ಟೀಮ್ ಲೀಡರ್ ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರ ಕ್ರಿಕೆಟ್ ಮ್ಯಾಚ್ ಇಂದು ಟೀಮ್ ಲೀಡರು ಅವ ಟೀಮಿನ ಜೊತೆಗೆ ಇರ್ತಾನ. ನೀವೆಲ್ಲರೂ 11 ಮಂದಿ ಆಟ ಆಡ್ರೆ ಕೇಳಕ್ಕೆ ನಾ ಯಾಕಂದ್ರೆ ಓದ್ತೀನಿ ಅಂತಂದ್ರೆ ಅವ್ನಿಗೆ ಅದ ಹೆಂಗ ಆಗ್ತದೆ? ನೀವು ಹೇಳೋದು ಹಿಂಗ ಆಗ್ಲಕತ್ತದ. ಮತ್ತೆ ನೀವು ಮ್ಯಾನೇಜರ್ ಆಗಿ ಕೆಲಸ ಹಚ್ಚಿಕೆ ಯಾಕಡೆ ಓದ್ತೀನಿ ಅಂದ್ರೆ ಇಲ್ಲ, ಟೀಮ್ ಲೀಡರ್ ಆಗಿ ಆಟ ಆಡ್ಬೇಕು. ನಮ್ ಜೊತೆಗೆ ನೀವು ಇರ್ಬೇಕು, ನಾವು ಇರ್ಬೇಕು, ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ನೀವು ಡೇಟ್ ಟೈಮ್ ಕೊಡ್ರಿ, ಎಲ್ಲ ಮಾಡ್ಲಿಕ್ಕೆ ತಯಾರಿದೀವಿ. 24x7 ಈ ಸತ್ಸಂಗ ನಡಿಬೇಕು. 1 ದಿವಸ ಅಲ್ಲ, 2 ದಿವಸ ಅಲ್ಲ, 24x7 ಇದು ನಡಿಬೇಕು. ಯಾರ್ಯಾರು ಏನೇನು ಒಳ್ಳೆ ಕೆಲಸಗಳು ಮಾಡ್ಬೇಕಂತೀರಿ ಸಮಯ ಕೊಡ್ರಿ. ರಾತ್ರಿ ಅಲ್ಲ, ಹಗಲಲ್ಲ, ಬೆಳಿಗ್ಗೆ ಅಲ್ಲ, ಸಾಯಂಕಾಲ ಅಲ್ಲ, ಎಲ್ಲಾ ಕಾಲದಲ್ಲಿ ಇದು ನಡಿಬೇಕು. ಈಗ ರೇಡಿಯೋ ಸ್ಟೇಷನ್, ಟಿವಿ ಅವೆಲ್ಲ ಹೆಂಗ ಯಾವಾಗ ಬೇಕಾದಾಗ ಚಾಲು ಮಾಡಿದ್ರೆ ಚಾನಲ್ ಚಾಲು ಇರ್ತಾವ ಇಲ್ಲ? ಈಗ ಯಾವುದೇ ಚಾನಲ್ ನೀವು 24 hours ಚಾಲು ಇರ್ತಾವಲ್ರಿ. ಅದೇ ರೀತಿ ಶುದ್ಧ ಬ್ರಹ್ಮ ಪೀಠ ಕೂಡ 24x7 ನಡಿಬೇಕಿದು. ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇದ್ರಾಗ ನಡಿಬೇಕು. ಎಲ್ಲರೂ ಯಾರ್ಯಾರು ಆಸಕ್ತರಾದರೂ ಓಪನ್ ಮಾಡಿ ನೋಡ್ಕೊಳಂಗಿರ್ಬೇಕು. ಈ ಒಂದು ಶುದ್ಧ ಬ್ರಹ್ಮಜ್ಞಾನ ಪೀಠದ್ದು ಗುರಿ ಅಂತದೊಂದು ದೊಡ್ಡ ಗುರಿ ಇಟ್ಕೊಂಡು ಚಾಲು ಮಾಡಿವಿ. ಇದು ಈಗಾಗಲೇ 8-10 ಕಾರ್ಯಕ್ರಮಗಳು ನಡೀಲಕ್ಕತ್ತಾವ. ಇದ್ರೊಳಗೆ ನಿಮ್ದೊಂದು ಚಾಲು ಮಾಡ್ರಿ, ಏನ್ ತೊಂದ್ರೆ ಅದು? ಅಲ್ಲಿ ದೊಡ್ಡ ಗುರುಗಳು ಅದಾರಲ್ಲ, ಕಂಬಿ ಗುರುಗಳು, ಅವರೇ ಆಶೀರ್ವಾದ ಎಲ್ಲರಿಗೆ. ಏನೇನ್ ಸಿದ್ಧಾಂತ ಕಾಮಣಿ ಏನೇನ್ ಮಾಡ್ತೀರಿ ನೀವು ಇಬ್ರು ಡಿಸ್ಕಸ್ ಮಾಡ್ಕೊಳ್ರಿ. ನಾಗರತ್ನಂ ಅವರು ಭಗವದ್ಗೀತೆ ಪಾರಾಯಣ ಮಾಡಿಸ್ಬೇಕಂತಾರ, ಅವ್ರು 1 ದಿವಸ ಮಾಡಿಸ್ಲಿ, ನೀವು 1 ದಿವಸ ಮಾಡಿಸ್ರಿ. ಡೈಲಿ ಮಾಡ್ಬೇಕಂದ್ರೆ ಡೈಲಿ ಮಾಡ್ರಿ. ಏನೇನ್ ಮಾಡ್ಬೇಕತ್ತೀರಿ ನಿಮ್ ಟೈಮ್ ಟೇಬಲ್ ತಗೊಂಡು ನಿಮ್ ಪ್ರಾಜೆಕ್ಟ್ ತಗೊಂಡು ಬರ್ರಿ, ಅನೌನ್ಸ್ ಮಾಡ್ತೀವಿ. ಆಸಕ್ತರು ಬಂದು ಜಾಯಿನ್ ಆಗ್ತಾರೆ. ಆಯ್ತು, ಒಳ್ಳೇದಾಗಲಿ. ಸರಿ.